ಲೇಡೀಸ್ ಅಂಡ್ ಜೆಂಟಲ್ಮನ್, ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕರ್ನಾಟಕದ ಹೊಸ ಸಚಿವ ಸಂಪುಟದ ಮೊದಲ ಹಂತದಲ್ಲಿ 14 ಮಂದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಆದ್ರೆ ಅಷ್ಟೂ ಮಂದಿಯಲ್ಲಿ ಒಬ್ರು ಮಹಿಳೆಯರಿಗೆ ಸ್ಥಾನ ಸಿಕ್ಕಿಲ್ಲ ಅನ್ನುವಂತಹದ್ದು ಇದೀಗ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಒಂದ್ ಕಡೆ ಮಹಿಳಾ ಸಬಲೀಕರಣದ ಮಾತು, ಮತ್ತೊಂದ್ ಕಡೆ 14 ಜನ ಸಚಿವರ ಪಟ್ಟಿಯಲ್ಲಿ ಒಬ್ಬ ಮಹಿಳೆಯೂ ಇಲ್ಲ. ಹಾಗಾದ್ರೆ ಕಾಂಗ್ರೆಸ್ನ ಮಹಿಳಾ ಪ್ರಾತಿನಿಧ್ಯತ್ವದ ಭರವಸೆ ಎಲ್ಲಿದೆ? ಇದು ಕೇವಲ ಮೊದಲ ಹಂತದ ರಾಜಕೀಯ ಲೆಕ್ಕಾಚಾರನ ಅಥವಾ ಮಹಿಳೆಯರಿಗೆ ಆದ್ಯತೆ ಕಡಿಮೆ ಆಯ್ತಾ? ಈ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ನಿನ್ನೆ ಬೆಂಗಳೂರಿನ ಲೋಕಭವನ್ನಲ್ಲಿ ನಡೆದಂತಹ ಅದ್ದೂರಿ ಸಮಾರಂಭದಲ್ಲಿ 14 ಮಂದಿ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿ ರಾಜ್ಯದ ಹೊಸ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾದರು. ರಾಜ್ಯಪಾಲರು ಅಧಿಕಾರ ಮತ್ತೆ ಗೌಪ್ಯತೆಯ ಪ್ರಮಾಣ ವಚನವನ್ನ ಬೋಧಿಸಿದ್ರು. ಈ ಮೂಲಕ ರಾಜ್ಯದಲ್ಲಿ ಹೊಸ ಆಡಳಿತದ ಅಧಿಕೃತ ಚಾಲನೆ ದೊರೆಯಿತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರವನ್ನ ಸ್ವೀಕರಿಸಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಸಚಿವ ಸಂಪುಟದಲ್ಲಿ ಹಿರಿಯ ನಾಯಕರು, ಅನುಭವಿಗಳು ಹಾಗೆ ವಿವಿಧ ಪ್ರದೇಶಗಳ ಪ್ರತಿನಿಧಿಗಳಿಗೆ ಸ್ಥಾನ ಕಲ್ಪಿಸಲಾಗಿದೆ. ಜಾತಿ, ಪ್ರಾದೇಶಿಕ ಹಾಗೆ ರಾಜಕೀಯ ಸಮತೋಲನವನ್ನ ಗಮನದಲ್ಲಿಟ್ಕೊಂಡು ಮೊದಲ ಹಂತದ ಸಚಿವ ಸಂಪುಟವನ್ನ ರಚನೆ ಮಾಡಲಾಗಿದೆ. ಆದ್ರೆ ಈ 14 ಮಂದಿಯ ಪಟ್ಟಿಯಲ್ಲಿ ಒಬ್ಬ ಮಹಿಳೆಯೂ ಸಹ ಸ್ಥಾನವನ್ನ ಪಡೆದೇ ಇರೋದು ಈಗ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಮಹಿಳಾ ಸಬಲೀಕರಣ ಮತ್ತೆ ಮಹಿಳಾ ಪ್ರಾತಿನಿಧ್ಯತ್ವದ ಬಗ್ಗೆ ನಿರಂತರವಾಗಿ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷದ ಮೊದಲ ಪಟ್ಟಿಯಲ್ಲಿ ಮಹಿಳೆಯರಿಗೆ ಅವಕಾಶ ಸಿಗದೇ ಇರೋದು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿರುವಂತಹದ್ದು. ಸಿದ್ದು ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ ಸೇರಿದಂತೆ ಮಾಜಿ ಸಚಿವೆ ಉಮಾಶ್ರೀ, ರೂಪಕಲಾ ಶಶಿಧರ್ ಹೊಸ ಮುಖವಾಗಿ ಸಚಿವ ಸಂಪುಟಕ್ಕೆ ಸೇರುವಂತಹ ಸಾಧ್ಯತೆ ಇದೆ ಅಂತ ಚರ್ಚೆ ಆಗಿತ್ತು. ಇನ್ನು ನಯನಾ ಮೋಟಮ್ಮ, ಕನೀಜ್ ಫಾತಿಮಾ ಕಾಂಗ್ರೆಸ್ ಪಕ್ಷದ ಬಳಿ ಮಹಿಳಾ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಕೂಡ ಇದ್ರು. ಇವರಲ್ಲಿ ಕನಿಷ್ಠ ಒಬ್ರು ಅಥವಾ ಇಬ್ಬರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೆ ಮೊದಲ ಪಟ್ಟಿಯಲ್ಲಿ ಯಾವುದೇ ಮಹಿಳಾ ನಾಯಕಿಗೆ ಅವಕಾಶ ಸಿಕ್ಕಿಲ್ಲ. ಈ ಕಾರಣದಿಂದಾಗಿ ಮಹಿಳಾ ಪ್ರಾತಿನಿಧ್ಯತ್ವದ ಬಗ್ಗೆ ಕಾಂಗ್ರೆಸ್ ವಿರುದ್ಧ ಪ್ರಶ್ನೆಗಳು ಎದ್ದಿದೆ. ಇನ್ನು ಈ ಹಿಂದೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಮಹಿಳೆಯರಿಗೆ 33% ರಾಜಕೀಯ ಮೀಸಲಾತಿ ಮತ್ತೆ ಹೆಚ್ಚಿನ ಪ್ರಾತಿನಿಧ್ಯತ್ವದ ಬಗ್ಗೆ ಹಲವಾರು ಬಾರಿ ಒತ್ತಿ ಹೇಳಿದ್ರು. ಆದ್ರೆ ಕರ್ನಾಟಕದ ಹೊಸ ಸಚಿವ ಸಂಪುಟದ ಮೊದಲ ಪಟ್ಟಿಯಲ್ಲಿ ಮಹಿಳೆಯರ ಗೈರು ಹಾಜರಿ ವಿರೋಧ ಪಕ್ಷಗಳ ಟೀಕೆಗೆ ಕಾರಣವಾಗಿದೆ. ಪಕ್ಷದ ನಾಯಕರು ಮುಂದಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮಹಿಳೆಯರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ ಅಂತ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಮೊದಲ ಹಂತದ ಸಚಿವ ಸಂಪುಟದ ನಂತರ ಮತ್ತೊಂದು ಹಂತದ ವಿಸ್ತರಣೆ ನಡೆಯುವಂತಹ ಸಾಧ್ಯತೆಯೂ ಇದೆ ಅನ್ನುವಂತಹ ಅಂಶಗಳನ್ನ, ಆಶ್ವಾಸನೆಗಳನ್ನ ನೀಡಿದ್ದಾರೆ. ಒಂದ್ ಕಡೆ ಮಹಿಳಾ ಸಬಲೀಕರಣ, ಮತ್ತೊಂದ್ ಕಡೆ ರಾಜಕೀಯದಲ್ಲಿ 33% ಪ್ರಾತಿನಿಧ್ಯತ್ವದ ಬಗ್ಗೆ ಮಾತನಾಡ್ತಾ ಇರುವಂತಹ ಕಾಂಗ್ರೆಸ್, ಮತ್ತೊಂದೆಡೆ ಮೊದಲ ಹಂತದ 14 ಜನರ ಸಚಿವರ ಪಟ್ಟಿಯಲ್ಲಿ ಒಬ್ಬ ಮಹಿಳೆಯರು ಇಲ್ದಲೇ ಇರೋದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇದು ಕೇವಲ ತಾತ್ಕಾಲಿಕ ರಾಜಕೀಯ ಲೆಕ್ಕಾಚಾರನ ಅಥವಾ ಮಹಿಳಾ ನಾಯಕರಿಗೆ ಮುಂದಿನ ಹಂತದಲ್ಲಿ ಅವಕಾಶ ಸಿಗುತ್ತಾ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.